ಹಲೋ ಫ್ರೆಂಡ್ಸ್, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮತ್ತು ಬ್ರಹ್ಮಾಂಡ ಬಜೆಟ್ನಲ್ಲಿ ತಯಾರಾಗುತ್ತಿರುವ ರಾಮಾಯಣ ಸಿನಿಮಾದ ಬಗ್ಗೆ ನಿಮಗೇನಾದ್ರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಮೈಲಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ. ದಂಗಲ್ ಸಿನಿಮಾ ಮಾಡಿದ ನಿತೀಶ್ ತಿವಾರಿ ಈ ಸಿನಿಮಾದ ಡೈರೆಕ್ಟ್ ಮಾಡುತ್ತಿದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ನಮ್ಮ ಭಗವಾನ್ ಶ್ರೀರಾಮನಾಗಿ ರಣಬೀರ್ ಕಪೂರ್ ಕಾಣಿಸಿಕೊಂಡಿದ್ದಾರೆ. ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ. ಇನ್ನು ಹನುಮಂತನಾಗಿ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಕಾಣಿಸುತ್ತಿದ್ದಾರೆ. ಸನ್ನಿ ಲಿಯೋನ್ ಅಲ್ಲ, ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಎಕ್ಸೈಟ್ಮೆಂಟ್ ತಂದಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಹೌದು, ರಾವಣ ಕರಾಳ ಹಾಗೂ ಭವ್ಯ ಅವತಾರದಲ್ಲಿ ಯಶ್ ಅವರನ್ನು ನೋಡೋಕೆ ಇಡೀ ದೇಶವೇ ಕಾಯ್ತಾ ಇದೆ. ಸಿನಿಮಾದ ಕತೆ ಬಗ್ಗೆ ಹೇಳೋದಾದ್ರೆ, ಇದು ನಮ್ಗೆಲ್ಲ ಗೊತ್ತಿರೋ ಪವಿತ್ರ ರಾಮಾಯಣವೇ. ಆದ್ರೆ ಇದನ್ನು ಹಾಲಿವುಡ್ ಮಟ್ಟದ ಗ್ರಾಫಿಕ್ಸ್ ಮತ್ತು ಮೇಕಿಂಗ್ ನಲ್ಲಿ ತರ್ತಿದ್ದಾರೆ. ಮೊದಲ ಭಾಗದಲ್ಲಿ ಶ್ರೀರಾಮನ ಜನನ, ವನವಾಸದಿಂದ ಹಿಡಿದು ಸೀತಾ ಅಪಹರಣ ಮತ್ತು ಹನುಮಂತನ ಭೇಟಿಯವರೆಗಿನ ಕತೆ ಇರುತ್ತೆ. ಇನ್ನು ಈ ಬಿಗ್ ಅಪ್ಡೇಟ್ ನೋಡಿ, ಈ ಸಿನಿಮಾ 2 ಭಾಗದಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ. ಭಾಗ 1 ಅಂದ್ರೆ ಪಾರ್ಟ್ 1 ಇದೇ ವರ್ಷ 2026 ದೀಪಾವಳಿಗೆ ಗ್ರ್ಯಾಂಡ್ ಆಗಿ ಚಿತ್ರಮಂದಿರಗಳಲ್ಲಿ ಬರಲಿದೆ. ಭಾಗ 2 ಪಾರ್ಟ್ 2 2027 ದೀಪಾವಳಿಗೆ ರಿಲೀಸ್ ಆಗಲಿದೆ. ನೀವು ಯಶ್ ಅವರನ್ನು ರಾವಣ ಪಾತ್ರದಲ್ಲಿ ನೋಡೋಕೆ ಎಷ್ಟು ಕಾಯ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋವನ್ನು ಯಶ್ ಅಭಿಮಾನಿಗಳು ನೋಡ್ತಾ ಇದ್ರೆ ರೆಡ್ ಹಾರ್ಟ್ ಕಮೆಂಟ್ ಮಾಡಿ.